ಇವತ್ತು ಸಮರ್ಥ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರು, ಅವರ ಭಾವನೆಗಳನ್ನು ತಿಳಿಸಿದ್ರು. ಯಾವ ಲೋಕಕ್ಕೆ ಹೋಗ್ತದೆ, ಯಾವ ಲೋಕಕ್ಕೆ ಹೋಗ್ತದೆ ಅಂತೇಳಿ ನನಗಂತೂ ಸಂಪೂರ್ಣವಾಗಿ ನಂಬಿಕೆ ಇದೆ. ಏಕೆಂದರೆ ಜಗತ್ತು ಯಾವ ರೀತಿ ಹೋಗ್ತಾ ಇದೆ ಅಂದರೆ, ನನಗಂತೂ ಇವತ್ತು ಕಂಪ್ಯೂಟರ್ ಆನ್ ಮಾಡೋಕ್ಕೆ, ಫೋನ್ ಆನ್ ಮಾಡೋದು, ಮೆಸೇಜ್ ಕಳಿಸೋದು ಬಿಟ್ಟರೆ ನಾನು ಅದಕ್ಕೆ ಪ್ರಯೋಗಕ್ಕೆ ಹೋಗಲಿಲ್ಲ. ನನ್ನ ಕಾಲದಲ್ಲಿ ಅದು ಇರಲಿಲ್ಲ. ಈಗೆಲ್ಲ ಈಗ ಮನೇಲಿ ಇದನ್ನು ಟಿ ವಿ ಹಾಕ್ಬೇಕಾದ್ರೆ ನಾನು ಹೆಂಡ್ತಿನ ಕರಿತೀನಿ, ಇಲ್ಲ ನನ್ನ ಮಕ್ಕಳನ್ನೇ ಕರಿತೀನಿ. ಟಿ ವಿ ಆನ್ ಮಾಡೋಕ್ಕೂ ನಂಗೆ ಗೊತ್ತಿಲ್ಲ. ಮೊದಲಾದ್ರೆ ನೇರವಾಗಿ ಹಾಕ್ಬಿಡ್ತಿದ್ದೋ, ಈಗೆಲ್ಲ ಏನೇನೋ ಸಿಸ್ಟಮ್ ಬಂದ್ಬಿಟ್ಟಿದೆ. ಸೊ ಅಷ್ಟು ನಾವೆಲ್ಲ ಇನ್ನೂ ಔಟ್ಡೇಟೆಡ್ ಆಗಿಬಿಟ್ಟಿದ್ದೀವಿ. ಬಟ್ ಈಗ ಜಗತ್ತು ಭಾಳ ಫಾಸ್ಟ್ ಹೋಗ್ಬಿಟ್ಟಿದೆ. ಪ್ಲೇನ್ಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಈಗ ಪ್ಲೇನ್ಗಳಲ್ಲೂ ಕೂಡ ಪ್ರೋಗ್ರಾಮ್ ಫಿಟ್ ಮಾಡಿ ಸುಮ್ಮನೆ ಕೂತ್ಕೊಬಿಟ್ಟಿರ್ತಾರೆ. ನಾನು 2-3 ಸತಿ ಕೂತ್ಕೊಂಡು ನೋಡಿದೆ ಏನು ಮಾಡ್ತಾರೆ ಅಂತ. ಜಸ್ಟ್ ಪ್ರೋಗ್ರಾಮ್ ಫಿಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಈಗೆಲ್ಲ ನಾವು ವಾರಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ವಿತಿನ್ 1 ಮಿನಿಟ್ 2 ಮಿನಿಟ್ಸ್ ಅಷ್ಟೊತ್ತಿಗೆಲ್ಲ ಇಲ್ಲೇನಾದ್ರು ಬಟನ್ ಅದು ಮಾಡಿದ್ರೆ ಯಾವುದೋ ದೇಶನ ಅಲ್ಲೇ ಹೋಗಿ ಸುಟ್ಬಿಡೋಂಥ ಒಂದು ವ್ಯವಸ್ಥೆ ಇವತ್ತು ಬಂದಿದೆ. ಅಂಥ ಹೊಸ ಜಗತ್ತಿನಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಸೊ ಇದನ್ನು ನಾವು ಈಗ ಆ ಸಂದರ್ಭಕ್ಕೆ ಬಂದದಕ್ಕೆ ಈಗ ನಾವು ಬದಲಾವಣೆ ಆಗಬೇಕು. ನಮ್ಮ ಮನಸ್ಥಿತಿನೂ ಬದಲಾವಣೆ ಆಗಬೇಕು, ನಮ್ಮ ಭಾವನೆಗಳು ಬದಲಾವಣೆ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಅಪ್ಪು ಅವರ ಸಾಧನೆ ಮಾಡಿ ಆದರ್ಶದ ಬದುಕು ಖಂಡಿತ ಎಲ್ಲರಿಗೂ ಕೂಡ ಈಗಿನ ಹೊಸ ಜಗತ್ತಿಗೆ ಬೇಕಾಗ್ತದೆ. ನನಗನ್ನಿಸ್ತದೆ, ಈಗ ನಾವು ರಾಮಾಯಣ ಮಹಾಭಾರತನ ಗ್ರಂಥ ಇಟ್ಕೊಂಡಿದ್ದೀವಿ. ಬಟ್ ಆ ಗ್ರಂಥ ಇವತ್ತು ಕೂಡ ಸಾಮಾನ್ಯರ ಬದುಕಿಗೆ ಎಲ್ಲ ರಂಗದಲ್ಲೂ, ಒಂದು ಕುಟುಂಬ ಇರ್ಬೋದು, ಒಂದು ರಾಜಕಾರಣ ಇರ್ಬೋದು, ಒಂದು ನೀತಿ ಇರ್ಬೋದು, ರಾಜನೀತಿ ಇರ್ಬೋದು, ಎಲ್ಲದಕ್ಕೂ ಕೂಡ ಆ ಗ್ರಂಥ ಇವತ್ತು ಕೂಡ ಭಾಳ ಉಪಯುಕ್ತವಾಗಿ ವಿವಿಧ ರೀತಿಯಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಹಿಂದೆ ಒಂದು 30-40 ವರ್ಷ ಹಿಂದೆ ರಾಮಾಯಣ ಮಹಾಭಾರತ ಬಂದಾಗ ನಾವೆಲ್ಲ ಟಿ ವಿಲಿ ಕೂತ್ಕೊಂಡು, ಮಕ್ಕಳೆಲ್ಲ ಕೂತ್ಕೊಂಡು 10 ಗಂಟೆಗೆ ಆನ್ ಮಾಡಿಕೊಂಡು ಎಲ್ಲ ತೋರಿಸ್ತಾ ಇದ್ರು. ಬರೀ ದೂರದರ್ಶನದಲ್ಲಿ ನಡೀತಾ ಇತ್ತು. ಈಗ ಅದನ್ನೇ ವಿವಿಧ ರೀತಿಯಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ. ಬಟ್ ವಿಚಾರ ಆಚಾರ ಎರಡೂ ಒಂದೇ, ಏನು ಬದಲಾವಣೆ ಮಾಡೋಕ್ಕಾಗ್ತಾಯಿಲ್ಲ. ಹಂಗೆ ಇವತ್ತು ಅಪ್ಪು ಅವರ ಹೆಸರಿನಲ್ಲಿ ಏನು ಈ ಆ್ಯಪ್ಗಳು ಇಷ್ಟೆಲ್ಲ ಆಗ್ತಾ ಇದೆ. ಚೋಟಾ ಅಪ್ಪು, PRK, ನಾನು ಕಂಡ ಅಪ್ಪು, ಅಪ್ಪು ಫಿಟ್ನೆಸ್ಸು, ಇವೆಲ್ಲ ಏನೇನು ಹೊಸ ಹೆಸರಿನಲ್ಲಿ ಇವತ್ತೆಲ್ಲ ಬರ್ತಾ ಇದೆ. ಅದು ರಾಮಾಯಣ ಮಹಾಭಾರತದ ಗ್ರಂಥದ ಥರ ಈ ಒಂದು ಅಪ್ಪುರವರು ಮಾಡಿದಂಥ ಸಾಧನೆ, ಉಳಿಸ್ಕೊಂಡಂಥ ಹೆಸರು ಇವತ್ತು ಶಾಶ್ವತವಾಗಿ ಮುಂದುವರಿತದೆ ಅನ್ನೋದು ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಭಾಳ ಸಂತೋಷದಿಂದ ನಾನು ಇದನ್ನು ಬಂದು ಜ್ಯೋತಿಯನ್ನು ಬೆಳೆಸಿದ್ದೇನೆ, ಉದ್ಘಾಟನೆಯನ್ನು ಮಾಡಿದ್ದೇನೆ. ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟು ಹೋಗುವುದು, ಇನ್ನೊಂದು ಬಿಟ್ಟು ಹೋಗುವುದು. ಅವರು ಸಮಾಜಕ್ಕೆ ಕೊಟ್ಟು ಇದ್ದಾರೆ, ಬಿಟ್ಟು ಹೋಗಿದ್ದಾರೆ. ಸೊ ಅದು ಖಂಡಿತ ಇದು ಉಳ್ಕೊಳ್ತದೆ ಅಂತೇಳಿ